ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪಿ. ವೀಕ್ಷಕರೇ, ಅಪ್ಪಿ ತಪ್ಪಿಯು ಚಳಿಗಾಲದಲ್ಲಿ ಈಗ ನಾನು ಹೇಳೋ ಕೆಲ ಆಹಾರಗಳನ್ನ ತಿನ್ನೋದಕ್ಕೆ ಹೋಗ್ಬೇಡಿ. ಚಳಿಗಾಲದಲ್ಲಿ ಇವು ನಿಮ್ಮ ಪಾಲಿಗೆ ಸೇಫ್ ಅಲ್ಲ, ನಿಮ್ಮ ಪ್ರಾಣಕ್ಕೆ ಅಪಾಯವನ್ನ ತರಬಹುದು, ನಿಮ್ಮ ಜೀವಕ್ಕೆ ಸಂಚಕಾರವನ್ನ ತರಬಹುದು, ಎಚ್ಚರ ಅಂತಿದ್ದಾರೆ ತಜ್ಞರು. ಹಾಗಾದ್ರೆ ಚಳಿಗಾಲದಲ್ಲಿ ಪ್ರಾಣಕ್ಕೆ ಆಪತ್ತು ತರುವ ಈ ಫುಡ್ಗಳು ಯಾವುವು? ಇವು ನಿಜಕ್ಕೂ ನಮ್ಮ ಪ್ರಾಣಕ್ಕೆ ಕಂಟಕ ತರುತ್ತಾ? ತಜ್ಞರ ಅಭಿಪ್ರಾಯ ಏನು? ನಿಜಕ್ಕೂ ಈ ಫುಡ್ಗಳನ್ನು ತಿಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತಾ? ಏನು ಕತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋವನ್ನ ನೋಡಿ. ವೀಕ್ಷಕರೇ, ನಾವು ಹೆಲ್ದಿ ಅನ್ಕೊಂಡು ಕೆಲವೊಂದು ಫುಡ್ಗಳನ್ನು ತಿಂತೀವಿ. ಇವು ಹೆಲ್ದಿನೇ ಆಗಿರುತ್ತೆ, ಆದರೆ ಚಳಿಗಾಲದಲ್ಲಿ ಇವು ಸೇಫ್ ಅಲ್ಲ. ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ವೀಕ್ಷಕರೇ, ತಜ್ಞರ ಪ್ರಕಾರ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ. ಕೋಲ್ಡ್ ಸೀಸನ್ ನಲ್ಲಿ ನಾವು ನಮ್ಮ ಹಾರ್ಟ್ ಅನ್ನ ಸೇಫ್ ಆಗಿ ಇಟ್ಕೊಳ್ಬೇಕು. ಇದಕ್ಕಾಗಿ ಕೆಲವೊಂದು ಆಹಾರಗಳನ್ನ ಚಳಿಗಾಲದಲ್ಲಿ ತಿನ್ನೋ ಹಾಗಿಲ್ಲ. ಅವು ಯಾವುವು ಅಂದ್ರೆ, ನಂಬರ್ 1 ಡೇಂಜರಸ್ ಫುಡ್ ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ತುಂಬಾ ಹೆಲ್ದಿ ಅಲ್ವಾ, ನೀವೇನು ಹೀಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ನೀವು ಕೇಳ್ಬೋದು. ಅಂದಹಾಗೆ ಕ್ಯಾರೆಟ್ ಆರೋಗ್ಯಕ್ಕೆ ಒಳ್ಳೆಯದೇ, ಇದರಲ್ಲಿ ಯಾವುದೇ ಅನುಮಾನ ಬೇಡ. ಆದರೆ ಕ್ಯಾರೆಟ್ನಿಂದ ಮಾಡಿದ ಹಲ್ವಾ ಇದೆಯಲ್ಲ, ಅದು ಚಳಿಗಾಲದಲ್ಲಿ ಸೇಫ್ ಅಲ್ಲ. ಯಾಕಂದ್ರೆ ಇದಕ್ಕೆ ಹೆಚ್ಚಾಗಿ ಕೋವಾ, ತುಪ್ಪ, ಶುಗರ್ ಹಾಕಿರ್ತಾರೆ. ಇದರಿಂದ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ರಕ್ತ ದಪ್ಪ ಆಗುವ ಅಪಾಯ ಕೂಡ ಇರುತ್ತೆ. ಇದರಿಂದ ಹೃದಯದ ಮೇಲೆ ಒತ್ತಡ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಚಳಿಗಾಲದಲ್ಲಿ ಆದಷ್ಟು ಕ್ಯಾರೆಟ್ ಹಲ್ವಾವನ್ನ ಅವಾಯ್ಡ್ ಮಾಡಿ ಅಂತಾರೆ ತಜ್ಞರು. ಅಪರೂಪಕ್ಕೋಕೆ, ಅದು ಕೂಡ ಕಡಿಮೆ ಕ್ವಾಂಟಿಟಿಯಲ್ಲಿ. ಇನ್ನು ಹಾರ್ಟ್ ನಲ್ಲಿ ಸಮಸ್ಯೆ ಇರೋರು ಚಳಿಗಾಲದಲ್ಲಿ ಕ್ಯಾರೆಟ್ ಹಲ್ವಾವನ್ನ ಆದಷ್ಟು ಅವಾಯ್ಡ್ ಮಾಡಿ. ಎರಡನೇ ಡೇಂಜರಸ್ ಫುಡ್ ಮಸಾಲೆಯುಕ್ತ ಆಹಾರ. ಆದಷ್ಟು ಹೆಚ್ಚು ಮಸಾಲೆಯುಕ್ತ ಆಹಾರಗಳಿಂದ ಚಳಿಗಾಲದಲ್ಲಿ ದೂರ ಇರಿ. ಇವು ನಿಮ್ಮ ಹಾರ್ಟ್ಗೆ ಸೇಫ್ ಅಲ್ಲ. ಚಳಿಗಾಲದಲ್ಲಿ ಚಳಿ ಇರುತ್ತಲ್ಲ, ಹೀಗಾಗಿ ಖಾರ ತಿನ್ನೋದಕ್ಕೆ ಇಷ್ಟಪಡ್ತೀವಿ ನಾವೆಲ್ಲ, ಇದು ಬೇಡ. ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಇದರಿಂದ ಹಾರ್ಟ್ ಬ್ಲಾಕೇಜ್ ಆಗುವಂತಹ ಅಪಾಯ ಇರುತ್ತೆ, ಡೈಜೆಷನ್ಗೂ ಸಮಸ್ಯೆ ಆಗುತ್ತೆ. ಪದೇ ಬಳಸಿದ ಎಣ್ಣೆಯನ್ನ ಕೂಡ ಜಾಸ್ತಿ ಬಳಸೋದಕ್ಕೆ ಹೋಗ್ಬೇಡಿ, ಇದು ಕೂಡ ಸೇಫ್ ಅಲ್ಲ. ಅಪರೂಪ ಕಡಿಮೆ ಕ್ವಾಂಟಿಟಿಯಲ್ಲಿ ಓಕೆ, ಆದರೆ ಯಾವಾಗಲೂ ಬೇಡ. ಹೀಗಾಗಿ ಚಳಿಗಾಲದಲ್ಲಿ ಆದಷ್ಟು ಹೆಚ್ಚು ಮಸಾಲೆಯುಕ್ತ ಆಹಾರಗಳನ್ನ ಬಿಟ್ಬಿಡಿ. ನೆಕ್ಸ್ಟ್ ಡೇಂಜರಸ್ ಫುಡ್ ಚಿಕ್ಕಿ ಅಂತಹ ಆಹಾರ. ಇದು ಹೆಲ್ದಿನೇ, ಆದರೆ ವಿಂಟರ್ ನಲ್ಲಿ ಸೇಫ್ ಅಲ್ಲ ಅಂತಾರೆ ತಜ್ಞರು. ಚಳಿಗಾಲದಲ್ಲಿ ಇವುಗಳನ್ನ ಹೆಚ್ಚು ತಿನ್ನೋದು ಸೇಫ್ ಅಲ್ಲ. ಇದರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ, ಬ್ಲಡ್ ದಪ್ಪ ಆಗೋ ಸಾಧ್ಯತೆ ಇರುತ್ತೆ, BP ಕೂಡ ಜಾಸ್ತಿ ಆಗೋ ಅಪಾಯ ಇರುತ್ತೆ. ಇದರಿಂದ ನಿಮ್ಮ ಹಾರ್ಟ್ಗೆ ಕೆಟ್ಟ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಅಪರೂಪಕ್ಕೆ ಕಡಿಮೆ ಕ್ವಾಂಟಿಟಿಯಲ್ಲಿ ಓಕೆ, ಓವರ್ ಈಟಿಂಗ್ ಬೇಡ. ಅದರಲ್ಲೂ ಸಕ್ಕರೆ ಕಾಯಿಲೆ ಇರೋರು ಇದರಿಂದ ದೂರ ಇರೋದೇ ಒಳ್ಳೆಯದು. ತಿನ್ಬೇಕು ಅಂದ್ರೆ ನಿಮ್ಮ ಡಾಕ್ಟರ್ ಸಲಹೆಯನ್ನ ಮಿಸ್ ಮಾಡದೆ ಪಡೆಯಿರಿ. ಕೊನೆ ಡೇಂಜರಸ್ ಫುಡ್ ಡೀಪ್ ಫ್ರೈಡ್ ಫುಡ್. ಇದು ಚಳಿಗಾಲ ಮಾತ್ರ ಅಲ್ಲ, ಎಲ್ಲಾ ಸೀಸನ್ ನಲ್ಲೂ ಕೂಡ ಡೇಂಜರೇ. ಬೋಂಡಾ, ಬಜ್ಜಿ, ಪಕೋಡಗಳಿಂದ ಆದಷ್ಟು ಚಳಿಗಾಲದಲ್ಲಿ ದೂರ ಇರಿ. ಚಳಿಗಾಲದಲ್ಲಿ ಬಿಸಿಯಾಗಿ ಇವುಗಳನ್ನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಬೇಡ. ಇವು ನಿಮ್ಮ ಹಾರ್ಟ್ ರಿಸ್ಕಿ ಫುಡ್ಸ್. ಇವುಗಳಲ್ಲಿ ಟ್ರಾನ್ಸ್ ಫ್ಯಾಟ್ ತುಂಬಾ ಜಾಸ್ತಿ ಇರುತ್ತೆ. ಇದು ನಿಮ್ಮ ಹಾರ್ಟ್ಗೆ ಸ್ವಲ್ಪನೂ ಒಳ್ಳೆಯದಲ್ಲ. ಹಾರ್ಟ್ ನಲ್ಲಿ ಸಮಸ್ಯೆ ಇರೋರು ದಯವಿಟ್ಟು ಈ ಡೀಪ್ ಫ್ರೈಡ್ ಫುಡ್ಗಳಿಂದ ದೂರ ಇರಿ. ಹಾರ್ಟ್ ಸಮಸ್ಯೆ ಇರೋರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಡೀಪ್ ಫ್ರೈಡ್ ಫುಡ್ ಇಂದ ದೂರ ಇರಬೇಕು. ಅದು ಯಾವುದೇ ಸೀಸನ್ ಆಗಲಿ, ಅಪರೂಪಕ್ಕೋಕೆ, ಆದರೆ ಯಾವಾಗಲೂ ಬೇಡ. ಇವು ತುಂಬಾನೇ ಡೇಂಜರಸ್. ವೀಕ್ಷಕರೇ, ಚಳಿಗಾಲದಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಅದರಲ್ಲೂ ನಿಮ್ಮ ಹಾರ್ಟ್ ಹೆಲ್ದಿ ಆಗಿರಬೇಕು ಅಂದ್ರೆ ಈ ಆಹಾರಗಳನ್ನ ಅಪ್ಪಿ ತಪ್ಪಿಯೂ ತಿನ್ನೋದಕ್ಕೆ ಹೋಗ್ಬೇಡಿ. ಇವು ಸೇಫ್ ಅಲ್ಲ, ನಿಮ್ಮ ಜೀವಕ್ಕೆ ಆಪತ್ತನ್ನ ತರಬಹುದು. ಎಚ್ಚರ ಎಚ್ಚರ ಎಚ್ಚರ. ವೀಕ್ಷಕರೇ, ಭಯಪಡಿಸೋ ಉದ್ದೇಶ ನಮ್ದಲ್ಲ. ಹುಷಾರಾಗಿರಿ, ಹೆಲ್ತ್ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಬೇಡಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ವೀಕ್ಷಕರೇ, ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ. ಹೀಗಾಗಿ ಆದಷ್ಟು ವಿಡಿಯೋವನ್ನ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ. ನಮಸ್ಕಾರ.